ಹೇರ್ ಫಾಲ್ ಇಂದ ಸಫರ್ ಮಾಡ್ತಾ ಇದ್ದೀರಾ, ಕೂದಲು ಉದುರ್ತಾ ಇದೆ, ನಾನು 4 ಹೋಮ್ ರೆಮಿಡೀಸ್ ಹೇಳ್ತೀನಿ ನಾನೇನು ಫಾಲೋ ಮಾಡಿದೆ ನೋಡಿ. ನಾನು ಉದ್ದ ಕೂದಲಿತ್ತು, ತುಂಬ ಹೇರ್ ಫಾಲ್ ಆಗ್ತಿತ್ತು. ಇದು ಜೆನೆಟಿಕಲಿ ಅಲ್ಲ, ಬಟ್ ಹೇರ್ ಫಾಲ್ ಆಗ್ತಿತ್ತು, ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರಲಿಲ್ಲ. ಅದಕ್ಕೆ ಹೇಗೆ ನಾನು ಸೊಲ್ಯೂಷನ್ ತಂದೆ, ಏನು ಮಾಡಿದೆ, 4 ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಇದೇ ಥರದ ಇನ್ಫಾರ್ಮೇಟಿವ್ ಕಾಂಟೆಂಟಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇಷ್ಟು ಎಫರ್ಟ್ ಆಗ್ತಿದ್ದೀನಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಸಿಗತ್ತಲ್ಲ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ. ಫಸ್ಟ್ ಟಿಪ್ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಎಲ್ಲರೂ ನಾವು ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ಬಂದು ಅದರಲ್ಲಿ ಹುಡುಗರು ನಾವು ಏನು ಮಾಡ್ತೀವಿ ಗೊತ್ತಾ, 5 ಸತಿ, ವಾರದಲ್ಲಿ 7 ಸತಿ ಸ್ನಾನ ಮಾಡೋದು, 5 ಸತಿ ತಲೆ ಸ್ನಾನ ಮಾಡೇ. ನಾನಂತೂ 7 ದಿನ 7 ಸತಿ ಸಹ ತಲೆ ಸ್ನಾನ ಮಾಡ್ತೀನಿ. ಬಟ್ ನೀವು ಹೊರಗೆ ಬರ್ತೀರಲ್ಲ, ಮತ್ತು ಟವಲ್ ತೊಗೊಳಿದಲ್ಲ, ರಗರ ಅಂತ ಒಜ್ಜೋದು ಕಮ್ಮಿ ಮಾಡಿ. ಏನಾಗುತ್ತೆ ಅಂದರೆ, ನೀವು ನೀರು ತಲೆಯಲ್ಲಿ ಹಾಕಿದಾಗ ನಿಮ್ಮ ಕೂದಲು ಸ್ವಲ್ಪ ವೀಕ್ ಆಗಿರುತ್ತೆ. ನೀವು ಅಷ್ಟು ಜೋರಾಗಿ ಉಜ್ಜಿದಾಗ ನಿಮ್ಮ ಸ್ಕ್ಯಾಲ್ಪಿಂದ ಕೂದಲು ಕಿತ್ತು ಬರೋ ಚಾನ್ಸಸ್ ಇರುತ್ತೆ, ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಹಾರ್ಷಾಗಿ ಉಜ್ಜೋದ್ಬಿಟ್ಟು ಚಂದದಲ್ಲಿ ನೈಸಾಗಿ ಟ್ಯಾಪ್ ಮಾಡಬೇಕು. ಇದು ಮೇಜರ್ ಮಿಸ್ಟೇಕ್ ತುಂಬ ಜನ ಮಾಡ್ತಾ ಇರೋದು, ಯಾರಿಗೆ ಅರ್ಥ ಆಗಲ್ಲ. 2ನೇ ಪಾಯಿಂಟಿಗೆ ಬರ್ತೀನಿ. ನೀವು ಹೇರ್ ಫಾಲ್ನ ನಿಲ್ಲಿಸಬೇಕು ಅಂದರೆ ಹೇರ್ ಡ್ರೈಯರ್ ಯೂಸ್ ಮಾಡುವಾಗ ಫುಲ್ ಟೆಂಪರೇಚರ್ ಇಡೋದು ಬಿಟ್ಟು, ಟೆಂಪರೇಚರ್ 1 ಲೋ ಮಾತ್ರ ಸ್ವಲ್ಪ ಜಾಸ್ತಿ ಇಟ್ಟರು ಪರವಾಗಿಲ್ಲ, ಬಟ್ ಟೆಂಪರೇಚರ್ ಜಾಸ್ತಿ ಇಡಿ. ಅಷ್ಟು ಬಿಸಿ ಗಾಳಿ ನಿಮ್ಮ ಕೂದಲಿಗೆ ಒಳ್ಳೇದಲ್ಲ, ಅರ್ಥ ಆಯ್ತಾ? ಸ್ವಲ್ಪ ದೂರದಲ್ಲಿಟ್ಟು ಸೆಟ್ ಮಾಡಿ. 2ನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟು, ಅರ್ಥ ಆಯ್ತಾ? 3rd ಇಂಪಾರ್ಟೆಂಟ್ ವಿಷಯ, ಇದು ಸಹ ಮಿಸ್ಟೇಕ್ ಮಾಡ್ತಾ ಇದ್ದೀರಿ. ನೀವು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಲ್ಲ. ಗಾಳಿಯಿಂದ ಕೂದಲು ಹಿಂದೆ ಹೋಗ್ತಾ ಇದೆ, ಹೇರ್ ಲೈನ್ ಡಿಕ್ರೀಸ್ ಆಗುತ್ತೆ, ಅದರಲ್ಲಿಂದ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್. ಯಾಕಂದರೆ ನೀವು ಫೋರ್ಸ್ ಮಾಡಿ ಪುಷ್ ಮಾಡಿ ನಿಮ್ಮ ಕೂದಲು ಹಿಂದೆ ಮಾಡ್ತಿದ್ದೀರಿ ಸ್ನೇಹಿತರೆ. ಹಾಗೆ ಮಾಡಬಾರ್ದು. ಸ್ವಲ್ಪ ಸೆಟ್ ಮಾಡಿ, ಹೀಗೆ ಹಿಂದೆ ಮಾಡಿದಷ್ಟು ಏನಾಗುತ್ತೆ, ಫೋರ್ಸ್ಫುಲಿ ಅದನ್ನು ಹಿಂದೆ ಮಾಡ್ತಿದ್ರೆ ಹೇರ್ ಲೈನ್ ರೆಡ್ಯೂಸ್ ಆಗುತ್ತೆ. ಹೇರ್ ಲೈನ್ ರೆಡ್ಯೂಸ್ ಆದಾಗೆ ಕೂದಲಿನಿಂದ ಉದುರ್ತಾ ಬರುತ್ತೆ, ಅರ್ಥ ಆಯ್ತಾ? ತುಂಬ ಯಂಗ್ಸ್ಟರ್ಸು ಹೆಲ್ಮೆಟ್ ಹಾಕೋದು ಪ್ರೊಟೆಕ್ಷನಿಗೆ ಮಾತ್ರ. ನೀವು ಹೆಲ್ಮೆಟ್ ಹಾಕ್ತೀರಾ, ಅದ್ರ ಮುಂಚೆ ಚೆನ್ನಾಗಿ ಸೆಟ್ ಮಾಡಿ ಕೂದಲು ಇಟ್ಕೊಂಡು ಮತ್ತೆ ಹೆಲ್ಮೆಟ್ ಹಾಕಿ. ಇಲ್ಲ ಹೆಲ್ಮೆಟ್ ಹಾಕಿ ಜುಯ್ ಅಂತ ಹೋಗುವಾಗ ಕೂದಲಿಂದಾಗಿ ಉದುರೋ ಚಾನ್ಸಸ್ ಇದೆ. ಇದನ್ನು ಅವಾಯ್ಡ್ ಮಾಡಿ. 4th ಥಿಂಗ್ ನಾನು ಹೇಳ್ತಾ ಇದ್ದೀನಿ, ಆಯಿಲ್ ಹಾಕ್ತೀರಾ, ನೀವು ಆಯಿಲ್ ಹಾಕಿದಾಗ ಮಸಾಜ್ ಮಾಡೋಗ್ಲೂ ಅಷ್ಟೇ ಸ್ಮೂತಾಗಿ ಮಸಾಜ್ ಮಾಡಬೇಕು. ಆ್ಯಂಡ್ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ, ತೆಂಗಿನ ಎಣ್ಣೆನ ಮತ್ತೆ ಹೇರ್ ಮಸಾಜ್ ಮಾಡಿ, ಅವ್ರ ಕೂದಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ. ಇದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ನಿಮ್ಮ ಕೂದಲಿಗೆ, ಮರಿಬೇಡಿ. ಈಗ ನಾನು ಹೇಳ್ತಿದ್ದೆ, ಇದು ಬೇಸಿಕ್ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡದೆ ಹೇಳಿದಿರೋದು. ಮುಂದೆ ಒಂದು ಪಾಯಿಂಟಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ನೀವೇನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಫಸ್ಟ್ ಪ್ರಾಡಕ್ಟು ನೀವು ಯೂಸ್ ಮಾಡುವಾಗ, ಶ್ಯಾಂಪು ಎಲ್ಲರೂ ಯೂಸ್ ಮಾಡ್ತಾರೆ. ಶ್ಯಾಂಪು ಯೂಸ್ ಮಾಡುವಾಗ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು, ಅದರಲ್ಲಿ ಪ್ಯಾರಾಬೆನ್ಸ್ ಮತ್ತು ಸಲ್ಫೇಟ್ ಇರಬಾರ್ದು. ಶ್ಯಾಂಪು ಪ್ಯಾಕೆಟ್ ನೋಡಿ ಅಥವಾ ಬಾಕ್ಸ್ ನೋಡಿ, ಹಿಂದೆ ಪ್ಯಾರಾಬೆನ್ಸ್ ಸಲ್ಫೇಟ್ ಇರುವ ಶ್ಯಾಂಪೂನೆಲ್ಲ ಮನೆಯಿಂದ ತೆಗೆದು ಬಿಸಾಡಿಬಿಡಿ. ಇನ್ನೊಂದು ಸತಿ ಅಂಗಡಿಯಿಂದ ತೊಗೊಳ್ಳುವಾಗ ಅದನ್ನು ನೋಡಿ ತೊಗೊಳ್ಳಿ, ತುಂಬ ಇಂಪಾರ್ಟೆಂಟ್. 2ನೇದು, ಶ್ಯಾಂಪು ಯೂಸ್ ಮಾಡಿದ್ರು ನನ್ನ ಸಜೆಷನ್ ಶಿಕಾಕಾಯಿ ಶ್ಯಾಂಪು ಅಂತ ಬರುತ್ತೆ. ಇದು ತುಂಬ ಒಳ್ಳೆಯದು. ಇಲ್ಲಾಂದರೆ ದಾಸವಾಳ ಅಂತ ಇಂಗ್ರೀಡಿಯೆಂಟ್ ಇರೋ ಶ್ಯಾಂಪು, ಇದು ಕೂದಲಿಗೆ ತುಂಬ ಒಳ್ಳೆಯದು, ಅರ್ಥ ಆಯ್ತಾ? ಮುಂದೆ ಹೋಗ್ತಾ ಪ್ರಾಡಕ್ಟ್ ಅಂತ ಹೇಳುವಾಗ ತುಂಬ ಜನ ಬಯೋಟಿನ್ ತೊಗೊಳ್ತಾರೆ ಕೂದಲಿಗೆ ಅಂತ. ಬಯೋಟಿನ್ ನೀವು ತೊಗೊಳ್ಬೋದು, ಬಟ್ ಅದರ ಮುಂಚೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಡಯಟಲ್ಲಿ ಪ್ರೋಟೀನ್ ಸಾಕಾಗಿದೆಯಾ ಅಂತ ನೋಡಬೇಕು. ಯಾಕಂದರೆ ನಿಮ್ಮ ಡಯಟಲ್ಲಿ ಪ್ರೋಟೀನ್ ಇಲ್ಲದಿದ್ದರೆ ಸಹ ಹೇರ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಡಯಟು ತುಂಬ ಇಂಪಾರ್ಟೆಂಟ್. ಪ್ರೋಟೀನ್ ಇರಬೇಕು, ಅದ್ರ ಜೊತೆ ವಿಟಮಿನ್ ಇ ಇರಬೇಕು. ಫಾರ್ ಯುವರ್ ಹೇರ್ ಹೆಲ್ತ್ ವಿಟಮಿನ್ ಇ ಇಸ್ ತುಂಬ ಇಂಪಾರ್ಟೆಂಟ್. ವಿಟಮಿನ್ ಇ ಯಾವುದ್ರಲ್ಲಿರುತ್ತೆ? ಬಾದಾಮಲ್ಲಿ ಇರುತ್ತೆ, ಮೀನಲ್ಲಿ ಇರುತ್ತೆ, ಅಥವಾ ಫಿಶ್ ಆಯಿಲಲ್ಲಿ ಇರುತ್ತೆ, ಒಮೆಗಾ 3 ಬೇಸಿಕಲಿ. ಸೊ ಪ್ರೋಟೀನ್ ಪ್ಲಸ್ ವಿಟಮಿನ್ ಇ ನಿಮ್ಮ ಕೂದಲಿಗೆ ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ ಡಯಟಲ್ಲಿ ಇರಬೇಕು. ಮುಂದೆ ಹೋಗ್ತಾ ಪ್ರಾಡಕ್ಟ್ ಅಂತ ಹೇಳುವಾಗ, ಹೇರ್ ಸೆರಮ್ ಯೂಸ್ ಮಾಡ್ತೀರಾ, ಹೇರ್ ಸೆರಮ್ ಯೂಸ್ ಮಾಡುವಾಗಲೂ ಅಷ್ಟೇ ಅದರಲ್ಲಿ ಪ್ಯಾರಾಬೆನ್ಸ್ ಮತ್ತು ಸಲ್ಫೇಟನ್ನು ಎಲಿಮಿನೇಟ್ ಮಾಡಬೇಕು. ಹೇರ್ ವ್ಯಾಕ್ಸ್ ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಡಿ. ಹೇರ್ ವ್ಯಾಕ್ಸ್ ನೀವು ಯೂಸ್ ಮಾಡಿದಾಗ ಏನಾಗುತ್ತೆ, ಕೂದಲು ರಫ್ ಆಗುತ್ತೆ. ಅಕಸ್ಮಾತ್ ನೀವು ಯೂಸ್ ಮಾಡಿದ್ರು ರಾತ್ರಿ ಮಲ್ಗೋ ಮುಂಚೆ ವಾಶ್ ಮಾಡಿ ಮಲಗಿ, ಇಲ್ಲ ಅಂದರೆ ರಫ್ ಆಗಿಬಿಡತ್ತಾ, ಹೇರ್ ಟೆಕ್ಸ್ಚರ್ ಹಾಳಾಗುತ್ತೆ. ಹೇರ್ ಟೆಕ್ಸ್ಚರ್ ಹಾಳಾದ್ಮೇಲೆ ಏನಾಗುತ್ತೆ, ಈಗ ಒಂದು ಕೂದಲಿದ್ದು ಇಷ್ಟು ಲೈಫ್ ಅಂತ ಇರುತ್ತೆ, ಟೆಕ್ಸ್ಚರ್ ಹಾಳಾದಾಗೆ ಲೈಫ್ ಕಮ್ಮಿ ಆಗ್ತಾ ಬರುತ್ತೆ. ಆಗ ಅದು ಅದರಷ್ಟಕ್ಕೆ ಇನ್ನು ಹೂ ಹೇಗೆ ಬಾಡೋಗುತ್ತೆ, ಕೂದಲು ಬಾಡೋಗುತ್ತೆ, ಅರ್ಥ ಆಯ್ತಾ? ಸೊ ಇದನ್ನು ನೀವು ಪ್ರಿಕಾಷನ್ಸ್ನ ತೊಗೊಳ್ಳಿ. ಫಸ್ಟ್ ನಾನು ರೆಮಿಡೀಸ್ ಹೇಳಿದೆ, ಏನೇನೇನೇನು ಮಾಡಬಾರ್ದು, ಏನು ಮಾಡಬೇಕು. ಅದಾದಮೇಲೆ ನೀವು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಾ, ಅದಾದಮೇಲೆ ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಅದನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳಿದೆ. ಇದು ಬಿಟ್ಟು ನಿಮಗೆ ಡೀಟೇಲ್ ಆಗಿ ಶ್ಯಾಂಪು, ಟಾಪ್ 5 ಶ್ಯಾಂಪು ಬಗ್ಗೆ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹೇಳ್ತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಯಾವ ಶ್ಯಾಂಪು ಯೂಸ್ ಮಾಡ್ಬೋದು ಅಂತ, ಅರ್ಥ ಆಯ್ತಾ? ಹೋಪ್ಫುಲಿ ಇನ್ಫಾರ್ಮೇಟಿವ್ ಇತ್ತು ಅಂತ ಅನ್ಕೊಡ್ತೀನಿ. ಏನೇ ಡೌಟ್ ಇದ್ರೂ ಆಸ್ ಐ ಟೋಲ್ಡ್ ಯು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.